ಅದು ಐತಿಹಾಸಿಕ ಪ್ರಸಿದ್ಧ ಪುರಾತನ ಕೋಟೆ. ರಾಷ್ಟ್ರಕೂಟರ ಪರಂಪರೆಯನ್ನು ತಲತಲಾಂತರದಿಂದ ಹೇಳಿಕೊಂಡು ಬಂದಂಥ ಕೋಟೆ ಈಗ ಕುಸಿದು ಬಿದ್ದಿದೆ. ಸರ್ಕಾರದ ನಿರ್ಲಕ್ಷ್ಯನೋ ಇಲ್ಲ ಪ್ರಕೃತಿಯ ಪ್ರಕೋಪವೋ ಈಗ ಈ ಕೋಟೆಯ ಗೋಡೆ ತರಗೆಲೆಯಂತೆ ಉದುರಿ ಹೋಗಿದೆ. ಕುಸಿದೇ ಹೋಯಿತು ರಾಷ್ಟ್ರಕೂಟರ ಕೋಟೆ. ತರಗೆಲೆಯಂತೆ ಉದುರಿದ ಕೋಟೆಯ ಗೋಡೆ. ರಾಷ್ಟ್ರಕೂಟರ ಕಾಲದಲ್ಲಿ ನಿರ್ಮಾಣಗೊಂಡಿದ್ದ ಐತಿಹಾಸಿಕ ಕೋಟೆಯ ಗೋಡೆ ಕುಸಿದೇ ಹೋಯಿತು. ಕಲಬುರಗಿಯ ಮಾನ್ಯಕೇಟ ಅಂದ್ರೆ ಹಿಂದಿನ ಮಳಕೇಡ ರಾಷ್ಟ್ರಕೂಟರ ರಾಜಧಾನಿಯಾಗಿತ್ತು. 9ನೇ ಶತಮಾನದಲ್ಲಿ ನಿರ್ಮಾಣಗೊಂಡ ಈ ಕೋಟೆಯ ಗೋಡೆ ತರಗೆಲೆಯಂತೆ ಉದುರಿ ಹೋಗಿದೆ. ಕಳೆದೊಂದು ವಾರದಿಂದ ನಿರಂತರವಾಗಿ ಸುರಿದ ಮಳೆಯಿಂದಾಗಿ ಕೋಟೆಯ ಭಾಗಶಃ ಭಾಗ ಧರೆಗುರುಳಿದೆ. ಕೋಟೆಯ ಪಕ್ಕದಲ್ಲಿ ನೆಲೆಸಿದ್ದ ನಿವಾಸಿಗಳು ಇದರಿಂದ ಆತಂಕಗೊಂಡಿದ್ದಾರೆ. ಕುಸಿದ ಗೋಡೆ ನಡುವೆ ನಾಯಿ ನರಳಾಟ. ಏಕಾಏಕಿ ಗೋಡೆ ಕುಸಿದು ಕಲ್ಲುಗಳು ಉರುಳಿ ಬಿದ್ದಿವೆ. ಅದೃಷ್ಟವಶಾತ್ ಯಾರಿಗೂ ಕೂಡ ಪ್ರಾಣಹಾನಿಯಾಗಿಲ್ಲ. ಆದ್ರೆ ಈ ಘಟನೆಯಲ್ಲಿ ನಾಯಿಯೊಂದು ಸಿಲುಕಿ ಒದ್ದಾಡಿದೆ. ಐತಿಹಾಸಿಕ ಮಳಕೇಡ ಕೋಟೆಯ ಇನ್ನಷ್ಟು ಭಾಗ ಬೀಳುವ ಸಾಧ್ಯತೆ ಇದ್ದು, ಸರ್ಕಾರ ಮುನ್ನೆಚ್ಚರಿಕಾ ಕ್ರಮ ಕೈಗೊಂಡು ಕೋಟೆಯನ್ನ ರಕ್ಷಿಸಬೇಕೆಂದು ಕಲಬುರಗಿ ಜನ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಓಂ ಪ್ರಕಾಶ್ ಮುನ್ನೂರು, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಅದು ಐತಿಹಾಸಿಕ ಪ್ರಸಿದ್ಧ ಪುರಾತನ ಕೋಟೆ. ರಾಷ್ಟ್ರಕೂಟರ ಪರಂಪರೆಯನ್ನು ತಲತಲಾಂತರದಿಂದ ಹೇಳಿಕೊಂಡು ಬಂದಂಥ ಕೋಟೆ ಈಗ ಕುಸಿದು ಬಿದ್ದಿದೆ. ಸರ್ಕಾರದ ನಿರ್ಲಕ್ಷ್ಯನೋ ಇಲ್ಲ ಪ್ರಕೃತಿಯ ಪ್ರಕೋಪವೋ ಈಗ ಈ ಕೋಟೆಯ ಗೋಡೆ ತರಗೆಲೆಯಂತೆ ಉದುರಿ ಹೋಗಿದೆ. ಕುಸಿದೇ ಹೋಯಿತು ರಾಷ್ಟ್ರಕೂಟರ ಕೋಟೆ. ತರಗೆಲೆಯಂತೆ ಉದುರಿದ ಕೋಟೆಯ ಗೋಡೆ. ರಾಷ್ಟ್ರಕೂಟರ ಕಾಲದಲ್ಲಿ ನಿರ್ಮಾಣಗೊಂಡಿದ್ದ ಐತಿಹಾಸಿಕ ಕೋಟೆಯ ಗೋಡೆ ಕುಸಿದೇ ಹೋಯಿತು. ಕಲಬುರಗಿಯ ಮಾನ್ಯಕೇಟ ಅಂದ್ರೆ ಹಿಂದಿನ ಮಳಕೇಡ ರಾಷ್ಟ್ರಕೂಟರ ರಾಜಧಾನಿಯಾಗಿತ್ತು. 9ನೇ ಶತಮಾನದಲ್ಲಿ ನಿರ್ಮಾಣಗೊಂಡ ಈ ಕೋಟೆಯ ಗೋಡೆ ತರಗೆಲೆಯಂತೆ ಉದುರಿ ಹೋಗಿದೆ. ಕಳೆದೊಂದು ವಾರದಿಂದ ನಿರಂತರವಾಗಿ ಸುರಿದ ಮಳೆಯಿಂದಾಗಿ ಕೋಟೆಯ ಭಾಗಶಃ ಭಾಗ ಧರೆಗುರುಳಿದೆ. ಕೋಟೆಯ ಪಕ್ಕದಲ್ಲಿ ನೆಲೆಸಿದ್ದ ನಿವಾಸಿಗಳು ಇದರಿಂದ ಆತಂಕಗೊಂಡಿದ್ದಾರೆ. ಕುಸಿದ ಗೋಡೆ ನಡುವೆ ನಾಯಿ ನರಳಾಟ. ಏಕಾಏಕಿ ಗೋಡೆ ಕುಸಿದು ಕಲ್ಲುಗಳು ಉರುಳಿ ಬಿದ್ದಿವೆ. ಅದೃಷ್ಟವಶಾತ್ ಯಾರಿಗೂ ಕೂಡ ಪ್ರಾಣಹಾನಿಯಾಗಿಲ್ಲ. ಆದ್ರೆ ಈ ಘಟನೆಯಲ್ಲಿ ನಾಯಿಯೊಂದು ಸಿಲುಕಿ ಒದ್ದಾಡಿದೆ. ಐತಿಹಾಸಿಕ ಮಳಕೇಡ ಕೋಟೆಯ ಇನ್ನಷ್ಟು ಭಾಗ ಬೀಳುವ ಸಾಧ್ಯತೆ ಇದ್ದು, ಸರ್ಕಾರ ಮುನ್ನೆಚ್ಚರಿಕಾ ಕ್ರಮ ಕೈಗೊಂಡು ಕೋಟೆಯನ್ನ ರಕ್ಷಿಸಬೇಕೆಂದು ಕಲಬುರಗಿ ಜನ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ.
ಓಂ ಪ್ರಕಾಶ್ ಮುನ್ನೂರು, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಅದು ಐತಿಹಾಸಿಕ ಪ್ರಸಿದ್ಧ ಪುರಾತನ ಕೋಟೆ. ರಾಷ್ಟ್ರಕೂಟರ ಪರಂಪರೆಯನ್ನ ತಲತಲಾಂತರದಿಂದ ಹೇಳಿಕೊಂಡು ಬಂದಂಥ ಕೋಟೆ ಈಗ ಕುಸಿದು ಬಿದ್ದಿದೆ. ಸರ್ಕಾರದ ನಿರ್ಲಕ್ಷ್ಯನೋ ಇಲ್ಲ ಪ್ರಕೃತಿಯ ಪ್ರಕೋಪವೋ ಈಗ ಈ ಕೋಟೆಯ ಗೋಡೆ ತರಗೆಲೆಯಂತೆ ಉದುರಿ ಹೋಗಿದೆ. ಕುಸಿದೇ ಹೋಯಿತು ರಾಷ್ಟ್ರಕೂಟರ ಕೋಟೆ. ತರಗೆಲೆಯಂತೆ ಉದುರಿದ ಕೋಟೆಯ ಗೋಡೆ. ರಾಷ್ಟ್ರಕೂಟರ ಕಾಲದಲ್ಲಿ ನಿರ್ಮಾಣಗೊಂಡಿದ್ದ ಐತಿಹಾಸಿಕ ಕೋಟೆಯ ಗೋಡೆ ಕುಸಿದೇ ಹೋಯಿತು. ಕಲಬುರಗಿಯ ಮಾನ್ಯಕೇಟ ಅಂದ್ರೆ ಹಿಂದಿನ ಮಳಕೇಡ ರಾಷ್ಟ್ರಕೂಟರ ರಾಜಧಾನಿಯಾಗಿತ್ತು. 9ನೇ ಶತಮಾನದಲ್ಲಿ ನಿರ್ಮಾಣಗೊಂಡ ಈ ಕೋಟೆಯ ಗೋಡೆ ತರಗೆಲೆಯಂತೆ ಉದುರಿ ಹೋಗಿದೆ. ಕಳೆದೊಂದು ವಾರದಿಂದ ನಿರಂತರವಾಗಿ ಸುರಿದ ಮಳೆಯಿಂದಾಗಿ ಕೋಟೆಯ ಭಾಗಶಃ ಭಾಗ ಧರೆಗುರುಳಿದೆ. ಕೋಟೆಯ ಪಕ್ಕದಲ್ಲಿ ನೆಲೆಸಿದ್ದ ನಿವಾಸಿಗಳು ಇದರಿಂದ ಆತಂಕಗೊಂಡಿದ್ದಾರೆ. ಕುಸಿದ ಗೋಡೆ ನಡುವೆ ನಾಯಿ ನರಳಾಟ. ಏಕಾಏಕಿ ಗೋಡೆ ಕುಸಿದು ಕಲ್ಲುಗಳು ಉರುಳಿ ಬಿದ್ದಿವೆ. ಅದೃಷ್ಟವಶಾತ್ ಯಾರಿಗೂ ಕೂಡ ಪ್ರಾಣಹಾನಿಯಾಗಿಲ್ಲ. ಆದ್ರೆ ಈ ಘಟನೆಯಲ್ಲಿ ನಾಯಿಯೊಂದು ಸಿಲುಕಿ ಒದ್ದಾಡಿದೆ. ಐತಿಹಾಸಿಕ ಮಳಕೇಡ ಕೋಟೆಯ ಇನ್ನಷ್ಟು ಭಾಗ ಬೀಳುವ ಸಾಧ್ಯತೆ ಇದ್ದು, ಸರ್ಕಾರ ಮುನ್ನೆಚ್ಚರಿಕಾ ಕ್ರಮ ಕೈಗೊಂಡು ಕೋಟೆಯನ್ನ ರಕ್ಷಿಸಬೇಕೆಂದು ಕಲಬುರಗಿ ಜನ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಓಂ ಪ್ರಕಾಶ್ ಮುನ್ನೂರು, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಅದು ಐತಿಹಾಸಿಕ ಪ್ರಸಿದ್ಧ ಪುರಾತನ ಕೋಟೆ. ರಾಷ್ಟ್ರಕೂಟರ ಪರಂಪರೆಯನ್ನ ತಲತಲಾಂತರದಿಂದ ಹೇಳಿಕೊಂಡು ಬಂದಂಥ ಕೋಟೆ ಈಗ ಕುಸಿದು ಬಿದ್ದಿದೆ. ಸರ್ಕಾರದ ನಿರ್ಲಕ್ಷ್ಯನೋ ಇಲ್ಲ ಪ್ರಕೃತಿಯ ಪ್ರಕೋಪವೋ ಈಗ ಈ ಕೋಟೆಯ ಗೋಡೆ ತರಗೆಲೆಯಂತೆ ಉದುರಿ ಹೋಗಿದೆ. ಕುಸಿದೇ ಹೋಯಿತು ರಾಷ್ಟ್ರಕೂಟರ ಕೋಟೆ.